ಮುಗಿಸಿದ್ರಾ? ನಾಗೇಂದ್ರ ಅವರೇ, ಕಾಂಗ್ರೆಸ್ನ ಪ್ರಶ್ನೆ ಮಾಡುವ ನೈತಿಕತೆ JDS-ಗೆ ಇದೆಯಾ ಈ ವಿಚಾರದಲ್ಲಿ? ಯಾಕೆ ಅಂತ ಹೇಳ್ಬಿಡ್ತೀನಿ. ಬಿಜೆಪಿನೂ ಅದೇ ಎಡವಟ್ ಮಾಡ್ಕೊ ಬಂದಿತ್ತು, ಕಾಂಗ್ರೆಸ್ ಅದೇ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ ಅಂತ. ಬಿಜೆಪಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಿ ನೀವು, ಯಾವ ನೈತಿಕತೆ ಇಟ್ಕೊಂಡು ಕಾಂಗ್ರೆಸ್ಗೆ ಪ್ರಶ್ನೆ ಮಾಡ್ತೀರಿ? ಅಂದರೆ ಇವತ್ತು ಅದಕ್ಕೆ ಮುಂಚೆ ನಾವು BJP ಮುಂಚೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ವಿ. ಆ ಮೈತ್ರಿ ಮಾಡ್ಕೊಂಡ ಸಂದರ್ಭದಾಗ ಕಾಂಗ್ರೆಸ್ ನಡ್ಕೊಂಡಿದ್ದ ರೀತಿ ಹೆಂಗಿತ್ತು, ಬೆನ್ನು ಚೂರಿ ಹಾಕಿತ್ತು ಹೆಂಗಿತ್ತು, ಶಾಂತಿಯ ಹೋರಾಟದಲ್ಲಿ ಶಾಂತಿವನದಲ್ಲಿ ಕೂತ್ಕೊಂಡು ಹೆಂಗೆಲ್ಲ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿ ಸಿದ್ದರಾಮಯ್ಯ ಅವರು ಸರ್ಕಾರನ ಬೀಳ್ಸಿದ್ರು. ಇದೇ DK ಶಿವಕುಮಾರ್ ಮುಂಬೈಯಲ್ಲಿ ಗೇಟ್ ಮುಂದೆ ಕೂತ್ಕೊಂಡು ಟೀ ಕುಡ್ಕೊಂಡು ಮಳೆ ಹುಯ್ಬೇಕಾದ್ರೆ ಬರ್ನಪ್ಪ ಅಂತ ಕೇಳಿ ಕರೆಯೋಕೆ ಹೋಗಿದ್ರು. ಈ ಎಲ್ಲ ವ್ಯವಸ್ಥಿತ ನೋಡಿದ್ರೆ ಕಾಂಗ್ರೆಸ್ಸು ಮುಖವಾಡ ಅಷ್ಟೇ, ಅದೊಂದು ಗೋಮುಖ ವ್ಯಾಘ್ರ ಅಷ್ಟೇ. ಹಾಗಾಗಿ ನಮಗೆ ಅಭಿವೃದ್ಧಿ ಆಗೋಂಥ ಒಂದು BJP ಜೊತೆ ಮೈತ್ರಿ ಮಾಡ್ಕೋ ಸತ್ಯ. ಜನರ ಅಭಿವೃದ್ಧಿ ಮುಖ್ಯ, ರಾಜ್ಯದ ಅಭಿವೃದ್ಧಿ ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ. ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಮುಖ್ಯ ಅಭಿವೃದ್ಧಿ ಮೂಲದ ಮಂತ್ರ ಅವು. ಇವತ್ತು ಆ ಚುನಾವಣೆಗಳು ನಡೆಸೋಕ್ಕಾಗದಿದ್ದಂಥ ಒಂದು ಈ ನೈತಿಕತೆ ಸರ್ಕಾರಕ್ಕೆ ಮನಮರಿದಿ ಇದೆಯಾ ಅಂತ ನಾವು ಕೇಳ್ಬೋದು. ಇವತ್ತು ಒಂದೊಂದು ಪೀಳಿಗೆಗಳೇ ಹೋಗ್ತಾ ಇದೆ ಚುನಾವಣೆಗಳಿಂದ. ಇವತ್ತು ಉತ್ಸಾಹವಾಗಿದ್ದರು ಯುವಕರು, ನಾವು ಚುನಾವಣೆಗೆ ಹೋಗಬೇಕು, ನಾವು ಏನಾದರೂ ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಇಚ್ಛೆಯಲ್ಲಿರೋಂಥ ಯುವ ಪೀಳಿಗೆಗೆ ಎಲ್ಲೋ ಒಂದು ಕಡೆ ಈ ರಾಜಕಾರಣ ನೋಡ್ತಾ ಇದ್ರೆ ವಲಸೆದ್ದು ಹೋಗ್ತಾ ಇದೆ. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಹೇಳ್ತಾ ಇದ್ರು, ಸದನದಲ್ಲಿ ಹೇಳ್ಕೊಂತ ಇದ್ರು ಅವರು. ಇವತ್ತು ಜನದ ಮುಂದೆ ಹೋಗ್ತಾ ಇದ್ರೆ ಕಳ್ಳ ಅಂತ ನೋಡ್ತಾರೆ ನಮ್ಮನ್ನು. ಅಂಥ ಒಂದು ಪರಿಸ್ಥಿತಿ ರಾಜಕಾರಣದಲ್ಲಿ ಉದ್ಭವ ಆಗ್ತಾ ಇದೆ ಅಂತ ಮಾತು ಬಂದಿದ್ವು. ಇವತ್ತು ನೀವು ನೋಡಿರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರ ಸ್ಟೇಟ್ಮೆಂಟ್ ಆಡ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಬೆಲೆ ಅಂದ್ರೆ ನಮ್ಮ ಹೋದ್ರೆ ನಡ್ಕೊಂಡು ಹೋದ್ರೆ ಬೆಲೆನೇ ಕೊಡ್ತಾ ಇಲ್ಲ ಜನ. ಸತ್ಯ ನೋಡಿ, ಅವ್ರಿಗೆ ಸತ್ಯ ಅದನ್ನ ಇವತ್ತು ಆ ಮನಸ್ಥಿತಿ ಅಲ್ಲ. ಇವತ್ತು ಮುಚ್ಚಿಡ ಅಂತ ಪ್ರಶ್ನೆ ಇಲ್ಲ. ಇವತ್ತು ಯಾಕೆ ಹೇಳ್ತಾ ಇದಾರೆ ಅಂದ್ರೆ ಮನನೊಂದಾಗಿದ್ದಾರೆ. ಇವತ್ತು ಜನಗಳ ಮುಖ ತೋರ್ಸಕ್ಕೆ ಜನ ಯಾಕೆ ಮಾತಾಡ್ತಾ ಇದಾರೆ? ಇವು ಒಳ್ಳೇದ್ ಮಾಡಿದ್ರೆ ಒಳ್ಳೇದೇ ಬಯಸ್ತಾರೆ. ಒಳ್ಳೆ ರಾಜಕಾರಣಪ್ಪ, ಒಳ್ಳೆ ಒಂದು ಮಂತ್ರಿ ಅಪ್ಪ, ಒಳ್ಳೆ ಒಬ್ಬ ಮುಖ್ಯಮಂತ್ರಿ ಅಪ್ಪ, ಒಳ್ಳೆ ಒಬ್ಬ ನಮ್ಮ ಶಾಸಕರಪ್ಪ ಅಂತಾರೆ. ಇವತ್ತು ಅವ್ರು ನೋಡಿದ್ರೆ ಗೂಂಡ ಬರ್ತಾನೆ. ಇವತ್ತು ಸರ್ಕಾರ ಬಂದು 3 ವರ್ಷ ಆಗ್ತಿದೆ. ಸರ್ಕಾರ ಬಂದು 3 ವರ್ಷದಲ್ಲಿ ನೀವು ಒಂದು ಒಳ್ಳೆ ಪ್ರಶ್ನೆ ಇರ್ತಿದ್ರಿ. ಇವತ್ತು ವಕ್ತಾರ ಬರ್ತಾ ಇಲ್ಲ ರೀ. ವಕ್ತಾರ ಸಮಸ್ಯೆ ಅಲ್ಲ ರೀ. ನಮ್ಮ ರಾಜ್ಯದ ಸದನದಲ್ಲಿ ನಿಂತ್ಕೊಂಡು ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ 205 ಪ್ರಶ್ನೆ ಕೇಳ್ತೀವಿ. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು 205 ಪ್ರಶ್ನೆಗಳಿಗೆ ಒಂದು 30-40 ಉತ್ತರ ಕೊಡಕ್ಕೆ ಪಲಾಯನ ಮಾಡ್ತಾರೆ. ಅದೇ ಯುಟಿ ಖಾದರ್ ಅವರು ಸದಾ ಹೇಳ್ತಾರೆ. ಯುಟಿ ಖಾದರ್ ಹೇಳ್ತಾರೆ ನೋಡಿ, ವಿರೋಧ ಪಕ್ಷ 250 ಪ್ರಶ್ನೆಗಳಿದಾವೆ, ನೀವು ಈ ತರ ಓಡಾಗ ತಪ್ಪು ಸರಿ ತಪ್ಪು ಅಂದ್ಬಿಟ್ಟು ಸದನ ಬಿಟ್ಟು ಹೋಗ್ತಾರ್ರಿ. ಅಂತ ಪರಿಸ್ಥಿತಿ ಸರ್ಕಾರದಲ್ಲಿದ್ದಾಗ ಈಗ ವಕ್ತಾರರು ಬಂದು ಕೂತ್ಕೊಂತಾರ? ವಕ್ತಾರ ಕೂತ್ಕೊಳ್ಳೋಕೆ ಮುಖ ಇದೆಯಾ? ಹೇಳಿದ್ನಲ್ಲ, ವಕ್ತಾರರು ಮುಖ ಇದೆಯಾ ಕೇಳಕ್ಕೆ ಪ್ರಶ್ನೆಗಳಿಗೆ? ಆ ರೀತಿಯಾದ ಸಮಸ್ಯೆ ನೋಡಿ. ಅಲ್ಲ, ಒಂದ್ ಸೆಕೆಂಡ್ ಮೇಡಮ್, ಆ ರೀತಿಯಾದ ಸರ್ಕಾರದಲ್ಲಿರುವಂತ ಸಚಿವರು 34 ಜನ ಸಚಿವರು ಸದನ ಬಂದು ಉತ್ತರ ಕೊಡಕ್ಕೆ ಯೋಗ್ಯತೆ ಇಲ್ಲದ ಸಚಿವರು ಇಲ್ಲಿನ ಅಭಿವೃದ್ಧಿ ಬಗ್ಗೆ ಏನ್ ಮಾತಾಡ್ತಾರೆ? ಅವರು ಏನ್ ಮುಖ ಇದೆ ನೋಡಿ. ಇವತ್ತರೆಗೂ ಸರ್ಕಾರ ಬಂದ್ 3 ವರ್ಷ ಇದೆ, ಸಂಪುಟ ವಿಸ್ತರಣೆ ಆಗಿದೆಯಾ? 20 ಜನ ಇನ್ನೂ ಬಂದಿಲ್ಲ. ಶಿಕ್ಷಣ ಮಂತ್ರಿಗಳಿಲ್ಲ ಅಂದ್ರೆ ನಮ್ಗೆ ಎಂತ ನಾಚಿಕೆಟ್ ಅಂದ್ರೆ ಇವತ್ತನ್ನು ಕೇಳ್ತಾರೆ. ಇವತ್ತು ಹೊರ ರಾಜ್ಯಗಳಿಂದ ಕೇಳ್ತಾರೆ, ನಿಮ್ಮ ಎಜುಕೇಶನ್ ಮಿನಿಸ್ಟರ್ ಯಾರು ಅಂತಾರೆ. ಯಾರ ಹೆಸರು ಹೇಳ್ಬೇಕು? ನಾನು ಮುಖ್ಯಮಂತ್ರಿ ಹೆಸರಲ್ಲ, ನೀರಾವರಿ ಇಲಾಖೆ ಮಿನಿಸ್ಟರ್ ಅಂತ ಕೇಳ್ತಾರೆ. ಯಾರು ಅಂತ ಅದನ್ನೇ ಹೇಳ್ತಿರೋದು. ಅಂತ ಒಂದು ಪರಿಸ್ಥಿತಿಗಿದೆ ಇವತ್ತು. ಕೃಷಿ ಮಂತ್ರಿ ಯಾರು? DK ಶಿವಕುಮಾರ್. ಶಿಕ್ಷಣ ಮಂತ್ರಿ ಯಾರು? DK ಶಿವಕುಮಾರ್. ಮುಖ್ಯಮಂತ್ರಿಗಳು ಯಾರು? DK ಶಿವಕುಮಾರ್. ಈ ಖಾತೆಗಳನ್ನು ಆರೋಗ್ಯ ಮಂತ್ರಿ ಸ್ಟೇಟ್ಮೆಂಟ್ ನೋಡಿ. ಎಲ್ಲದೂ ಮುಖ್ಯಮಂತ್ರಿ. ಆರೋಗ್ಯ ಇವಾಗ ಗೃಹ ಮಂತ್ರಿ ತಗೋಬೇಕಾದ ನಿರ್ದೇಶಕನ ಆರೋಗ್ಯ ಮಂತ್ರಿ ಸಚಿವರು ತಗೊಂತಾರೆ. ಎನ್ಕೌಂಟರ್ ಮಾಡಿ, ಎನ್ಕೌಂಟರ್ ಗುಂಡೋಡಿ ಶೂಟ್ ಮಾಡಿ, ಕಾಲು ಶೂಟ್ ಮಾಡಿ ಅಂತಾರೆ. ಇವತ್ತು ಗೃಹ ಮಂತ್ರಿ ಮತ್ತೆ ಏನ್ ಕಿರ್ಬೇಕಲ್ಲಿ? ಗೃಹ ಮಂತ್ರಿಗೆ ಪರಿಜ್ಞಾನ ಇಲ್ವಾ? ಈ ಕ್ರೈಮ್ ಬಗ್ಗೆ ಗೊತ್ತಾಯ್ತಲ್ವಾ? ಇಲ್ಲಿ ನಡೀತಾರಂತ ಕ್ರೈಮ್ಗಳು ಆಗ್ತಿರೋದು ಗೊತ್ತಾಗ್ತಿಲ್ವಾ? ಅದನ್ನ ಆರೋಗ್ಯ ಇಲಾಖೆ ಸಚಿವರು ಹೇಳ್ತಾರೆ ಶೂಟ್ ಮಾಡಿ ಕ್ರೈಮ್ ಮಾಡೋರಿಗೆ ಅಂತ. ಎಂತ ಒಂದು ಪರಿಸ್ಥಿತಿ ನೋಡಿ. ಇದನ್ನ ನೋಡಿ, ಇದು ಮ್ಯಾನೇಜ್ಮೆಂಟ್ ಅಲ್ಲ, ಇದು ನಿಜವಾದ ನೈತಿಕ ಓದ್ಬೇಕು ಸರ್ಕಾರ. ಇವತ್ತು ಆಗ್ತಾರ ಸಮಸ್ಯೆಗಳಿಗೆ ಸರ್ಕಾರನೇ ಹೊಣೆ. ಇವತ್ತು ಮೂಲ ಮಂತ್ರ ಅಭಿವೃದ್ಧಿ ಬೇಕಾಯ್ತು ಸ್ಥಳೀಯ ಚುನಾವಣೆಗಳಿಂದ. ಇವತ್ತು ಚುನಾವಣೆಗಳನ್ನ ಇವತ್ತು ತಪ್ಪಿಸ್ಕೊಂತ ಇದ್ರೆ ನಮ್ಮ JDS ಪಕ್ಷ ಕೂಡ ಕಾನೂನು ವಿಭಾಗದಿಂದ ನಾವು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ಗೆ ಅಪ್ಲಿಕೇಶನ್ ಹಾಕಿದ್ವಿ. ನಮ್ ಚುನಾವಣೆ ಆಗ್ಲೇಬೇಕು, ಅಭಿವೃದ್ಧಿ ಆಗ್ಲೇಬೇಕು ಅಂತ ಹಾಕಿದ್ವಿ. ಈ ಕೇಸಲ್ಲಿ ಇದೇ ಪರ್ಟಿಕ್ಯುಲರ್ ಕೇಸಲ್ಲಿ ಹಾಕಿದ್ವಿ. ನಿಮ್ಗೆ ಅಪ್ಲಿಕೇಶನ್ ತಂದ್ಕೊಡ್ತೀನಿ, ಅಪ್ಲಿಕೇಶನ್ ನೀವು ನೋಡಿ. ನಾವು ಹಾಕಿದೀವಿ. ಆದ್ರೆ SR ಇಂತ ತಿಂಗಳು ಬರುತ್ತೆ ಅಂತ ಖಾತ್ರಿ ಇದ್ರೆ ಕೂಡ ಅಬ್ಜೆಕ್ಷನ್ ಮಾಡಿಲ್ಲ. ಇವರು ಊಹೆ ಮಾಡ್ಕೊಂಡು ಅಬ್ಜೆಕ್ಷನ್ ಮಾಡಿಲ್ಲ. ಸಾಕ್ಷಿ ಸಮೇತ ಕೊಡ್ತೀನಿ. ಹಾಗಾಗಿ ಇವತ್ತು ಸರ್ಕಾರ ಬೆಂಗಳೂರು ಅಭಿವೃದ್ಧಿಯಲ್ಲಿ 0 ಶೂನ್ಯ. ಇವತ್ತು ಅವರು GBA ಬೋರ್ಡ್ ಅನ್ನು ಮಾತ್ರ ಚೇಂಜ್ ಮಾಡಿದ್ರು. GBA ಬೋರ್ಡ್ ಚೇಂಜ್ ಮಾಡಿ ಬೌಂಡ್ರಿಗಳು ಫಿಕ್ಸ್ ಮಾಡ್ಕೊಂಡ್ರು. 5 ಜನ ಮಹಾನಗರ ಪಾಲಿಕೆಗಳನ್ನ ಸೃಷ್ಟಿ ಮಾಡ್ಕೊಂಡ್ರು. 369 ವಾರ್ಡ್ಗಳು ಮಾಡ್ಕೊಂಡ್ರು ಅಷ್ಟೇ ಹೊರತು ಇವತ್ತು ಅಲ್ಲಿನ ಅಭಿವೃದ್ಧಿ ಏನು? ಇವತ್ತು ನಾಮನಿರ್ದೇಶನ ಮಾಡ್ಕೊಂಡಿದ್ದಾರೆ 50ರಿಂದ 60 ಜನ. ಯಾರ ಸಮೇತ ದುಡ್ಡು ಅವ್ರಿಗೆಲ್ಲ ಕೊಡ್ತಾರದು? ಓಲೆ ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನಾದ್ರು ಒಂದು ಸ್ಟೇಟ್ಮೆಂಟ್ ಇದೆಯಾ? ಒಂದು ಪತ್ರಿಕೆ ಹೇಳಿಕೆ ಇದೆಯಾ? ಎಲ್ಲೆಲ್ಲ ಏನಾದ್ರು ಅಭಿವೃದ್ಧಿ ಇದೆಯಾ? ಯಾವ್ದಾದ್ರು ಸಮಸ್ಯೆಗಳು ಇದೆಯಾ? ಇವತ್ತು ಕೂಡ ನೀವು ನೀರು ಬಂದ್ರೆ ಬೆಂಗಳೂರು ಮುಳುಗೋಗುತ್ತೆ. 40 ಲಕ್ಷ ಮನೆ ಇದೆ. ಇವತ್ತು 40 ಲಕ್ಷ ಮನೆಯಲ್ಲಿ ಕನಿಷ್ಠ ಪಕ್ಷ 30 ಲಕ್ಷ ಮನೆ ನೀರಲ್ಲಿ ಮುಳುಗೋಗುತ್ತೆ. ನಾಗೇಂದ್ರ ಅವರೇ, ಬೆಂಗಳೂರಿಗೆ ಮಳೆ ಬಂದ್ರೆ ಮನೆಗಳು ಮುಳುಗೋಗುತ್ತೆ. ಅದು ಕಾಂಗ್ರೆಸ್ ಅವಧಿಯಲ್ಲ,
ಅವ್ರಿದ್ದಾಗ್ಲೂ ಅದೇ ಹಣೆ ಬರ. ಆಯ್ತು ರೀ ಅದಕ್ಕೆ ಜನ ಬುದ್ಧಿ ಕಲ್ಸಿದ್ರು. ನೀವು ಇದ್ದಾಗ ಏನೂ ಮಾಡಿಲ್ಲ, ಬಿಜೆಪಿ ಅವರು ಮಾಡಿಲ್ಲ, ಜೆಡಿಎಸ್ ಮಾಡಿಲ್ಲ. ನಾವು ಕಾಂಗ್ರೆಸ್ಗೆ ಒಮ್ಮತದಿಂದ 136 ಸೀಟ್ ಕೊಟ್ರು, ಮ್ಯಾಂಡೇಟ್ ಕೊಟ್ರು. ಡೆವಲಪ್ಮೆಂಟ್ ಆಗುತ್ತೆ, ಸಮಗ್ರ ಕರ್ನಾಟಕ ಇರುತ್ತೆ. ಇವತ್ತು ಒಂದೇ ನಿಮಿಷ ಮೇಡಮ್, ಒಂದ್ ನಿಮಿಷ. ಇವತ್ತು ಮೇಕೆದಾಟಿನ ಇದನ್ನ ಪ್ರಣಾಳಿಕೆ ತಂದ್ರು. ಮೇಕೆದಾಟಿಂದ ನಾವು ಪಾದಯಾತ್ರೆ ಮಾಡಿ ಕಾವೇರಿ ನೀರು ತಂದು ಬೆಂಗಳೂರು ಕೊಟ್ಟಿದ್ದೆ. 2 ಕೋಟಿ ಜನಕ್ಕೆ ನಂಬಿಕೆ ಕೊಟ್ರಲ್ಲ, ಪ್ರಣಾಳಿಕೆ ಕೊಟ್ರಲ್ಲ, ಸಾಕ್ಷಿ ಸಮಿತಿ ಇದೆಯಲ್ಲ, ಇವತ್ತು ಉಳಿಸ್ಕೊಳಕ್ ಆಗ್ತಾ ಇದೆಯಾ? ಉಳಿಸ್ಕೊಳಕ್ ಆಗ್ತಾ ಇದೆಯಾ? ಇವತ್ತು ಒಂದು ಮೀಟಿಂಗ್ ಅರೇಂಜ್ ಮಾಡ್ಕೊಡಿ. ಇವತ್ತು ನಾವು ಅದನ್ನ ಕೇಳಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಂದು ಪ್ರಶ್ನೆ ಹೇಳ್ತಾರೆ ಅವ್ರಿಗೆ, ನೀವು ಸ್ಟಾಲಿನ ಇವತ್ತು ಇಂಡಿಯಾ ಕೂಟದಲ್ಲಿ ಇದ್ದೀರಲ್ಲ, ಸ್ಟಾಲಿನ ಒಂದು ಸತಿ ಮೀಟಿಂಗ್ ಕೊಡಿ, ನಾನು ಕರ್ಕೊಂಡು ಹೋಗ್ಬಿಟ್ಟು ಸನ್ಮಾನ್ಯ ಮೋದಿಯವ್ರ ಜೊತೆ ಕುಂತು ಸಮಸ್ಯೆ ಬಗೆಹರಿಸ್ತಿದ್ದಾಗ ಇವ್ರು ಏನ್ ಹೇಳ್ತಾ ಇದ್ದಾರೆ? ಇವತ್ತು ಬಿಡ್ದಿದ್ದು ನೋಡ್ಬೋದು, ಬಿಡ್ದಿದ್ದು ನಾವು ವಿಧಾನಸಭೆ ಸಮಸ್ಯೆ ಮತ ಹಾಕ್ಬೇಕಾದ್ರೆ ಜನಗಳ ಮಧ್ಯೆ ಹೋಗಿ ಜನಗಳ ಪಾದತ್ರ ಹೋಗಿ ನಮಸ್ಕಾರ ಹಾಕಿ ಅವ್ರನ್ನ ಬೇಡ್ಕಂತಾರೆ, ಅಂಗ್ಲಾಚ್ ಬೇಡ್ಕಂತಾರೆ. ಇವತ್ತು ಜನಗಳ ಸಮಸ್ಯೆ ಬಂದ್ರೆ ವಿಧಾನಸಭೆ ಚರ್ಚೆ ಮಾಡೋ ಬನ್ನಿ ಅಂತಾರೆ. ಅದೇ ಕುಮಾರಸ್ವಾಮಿ ನೈಜವಾದ ರೈತರ ಮಗ, ಮಣ್ಣಿನ ಮಗ ಎಲ್ಲಿ ಕುತ್ಕೊಂಡ್ರು? ಜನರ ಮಧ್ಯ ಕುತ್ಕೊಂಡ್ರು, ಜನರ ಸಮಸ್ಯೆನ ಜನರ ಮಧ್ಯೆ ಪರಿಹಾರ ಆಗ್ಬೇಕಂತ ಕುತ್ಕೊಂಡ್ರು. ಅದೇ ರೀ ಜೆಡಿಎಸ್ ಪಕ್ಷ ನಮ್ಗೊಂದು ಅವಕಾಶ ಕೊಡ್ಲಿ ಸಾಕು, ರಾಜ್ಯದ ಜನ ಮುಂದೆ ನೋಡ್ಬೇಕು, ಸುವರ್ಣ ಕರ್ನಾಟಕ ಆಗುತ್ತೆ ರಾಜ್ಯ. ಅಂತವ್ರ ಜೊತೆಗೆ ಸ್ನೇಹ ಮಾಡ್ಕೊಳ್ತೀರಿ ಕಾಂಗ್ರೆಸ್ ಅವರಿಗೆ. ನೋಡಿ ಇವತ್ತು ನಮ್ಮ ಪಕ್ಷದಲ್ಲಿ ನಮಗೆ ನಾಗೇಂದ್ರ ಅವರೇ, ಜೆಡಿಎಸ್ ಅವರು 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಸೊಸೆ ಕಡೆ. ಅದು ನೋಡಿ, ಅದನ್ನ ಸಮಸ್ಯೆ ಅಲ್ಲ. ನೀವು ನೋಡಿ, ನೀವು ಏನ್ ಬೇಕಾ ಹೇಳ್ಬೋದು, ಏನ್ ಬೇಕಾ ನಿಮ್ಗೆ ನೋಡಿ, ನಿಮ್ಗೆ ಹೇಳಕ್ ಸ್ವತಂತ್ರ, ವಾಕ್ ಸ್ವತಂತ್ರ ಹೇಳ್ಬೋದು. ಇವತ್ತು ನಾವು ಏನಾದ್ರೂ ಮೆಜಾರಿಟಿ ಗೆದ್ದಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ನಮ್ದು 15 ಸೀಟ್ ಬಂದಿದೆ, ಒಪ್ಕೊಬೇಕಾಗಿದೆ. 15 ಶಾಸಕರು ನಾವ್ ಏನ್ ಮಾಡ್ಬೇಕು? ಅಭಿವೃದ್ಧಿ ಕಡೆ ಇರ್ಬೇಕಾ, ಅಭಿವೃದ್ಧಿ ವಿರುದ್ಧ ಕಡೆ ಇರ್ಬೇಕಾ? ಧೈರ್ಯವಾಗಿ ಪ್ರಶ್ನೆ ಮಾಡ್ಬೇಕು ಅನ್ನುವ ಹುಮ್ಮಸ್ಸು, ಆ ಲೆಕ್ಕಾಚಾರ, ಡೇಟಾಗಳು ನಿಮ್ಮ ಹತ್ರ ಇದ್ದಾವೆ, ಬಟ್ ಕೇಳಕ್ ಆಗ್ತಿಲ್ಲ. ಯಾಕೆ ಹೇಳಿ? ದಿನನಿತ್ಯ ನೋಡಿ, ನೀವು ದಿನನಿತ್ಯ ರೀ ಕುಮಾರಸ್ವಾಮಿ ಅವರ ದಿನನಿತ್ಯ ನೋಡಿ ಹೋರಾಟ ಅಂದ್ರೆ ನಿಮ್ದು ಹೇಗೆ? ಹೋರಾಟ ಅಂದ್ರೆ ಯಾವ ರೀತಿ? ಆಯ್ತು ಹೇಳಿ. ಬಿಡದಿ ಅನ್ನೋದಕ್ಕೆ ತುಂಬಾ ಅತ್ಯದ್ಭುತ ಹೋರಾಟವನ್ನ ಮಾಡ್ತಾ ಇದ್ದೀರಿ, ಅನುಮಾನವೇ ಬೇಡ. ಸಂತೋಷ. ಬೆಂಗಳೂರಿಗೆ ಎಲೆಕ್ಷನ್ ಆಗಿಲ್ಲ ಅಂತ ಎಷ್ಟು ಸಲ ಬೀದಿಗಿಳಿದು ಹೋರಾಟ ಮಾಡಿದಿರಿ? ದಿನನಿತ್ಯ ನೀವು ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ಸತಿ ಎಷ್ಟು ಅರೆಸ್ಟ್ ಮಾಡಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಎಷ್ಟು ಹೋರಾಟ ಮಾಡಿದ್ವಿ, ಬೆಂಗಳೂರು ಚುನಾವಣೆ ಆಗಿಲ್ಲ ಅಂತ ನೀವು ನೋಡಿದೀರಾ? ಹೋದ ವರ್ಷದಲ್ಲಿ ನೀವು ಹಿಂಗೆ ನೋಡಿದ್ದೀರಾ? ನೀವು ಫ್ರೀಡಂ ಪಾರ್ಕ್ ಅಲ್ಲಿ ನೀವೇ ಬಂದು ಮಾಧ್ಯಮದಲ್ಲಿ ನೋಡಿದ್ರಲ್ಲ, ಜಿಬಿ ಎಲೆಕ್ಷನ್ ನಡಿಬೇಕಂತ ಹೋರಾಟ ಮಾಡಿದ್ವಿ. ಇವತ್ತು ದಿನಾ ಪತ್ರಿಕೆಯಲ್ಲಿ ಬರ್ತದೆ, ಪ್ರೆಸ್ ಮೀಟ್ ಎಲ್ಲೆಲ್ಲೋ ಯಾರಿಗೂ ಸಿಗ್ದಲ್ಲ ಇರೋ ಎವಿಡೆನ್ಸ್ ಎಲ್ಲ ತಗೊಂಡ್ ತೋರಿಸ್ತಾ ಇದ್ರಲ್ಲ, ಇದನ್ನು ತೋರಿಸ್ರಿ. ಹಂಗೆ ಅದನ್ನೇ ನಾವು ಇವಾಗ ಅದನ್ನೇ ದಿವ್ಯವರೇ ನಾವು ಕೂಡ ಇವತ್ತು ಏನು ಒಂದು ಚುನಾವಣೆ ಆಗುತ್ತೆ ಅಂತೇಳಿ ನಾವು ಕೂಡ ಜಿಬಿಯಲ್ಲಿ ಇರೋಂಥ ಎಲ್ಲ ಒಂದು ವಾರ್ಡ್ಗಳು ಕೂಡ ಹೋಗಿ ನಾವು ಕೂಡ ಎಸ್ಐರ್ಗಳು ಮಾಡಿ ನಾವು ಕೂಡ ತಯಾರಾಗ್ತೀವಿ ಚುನಾವಣೆಗೆ. ನಾಚಿಕೆಟ್ಟು ಸರ್ಕಾರ ಯಾವುದೇ ಅಭಿವೃದ್ಧಿ ಮಾಡಿದೆ, ಶೂನ್ಯ ಮಾಡಿ ಬೆಂಗಳೂರು ಜನನ ಕತ್ಲೆಯಲ್ಲಿ ಇಟ್ಟು ಇವತ್ತು ಅವ್ರ ಮುಂದೆ ಹೋಗಕ್ ಬೆತ್ತಲೆ ಆಗ್ತಾರೆ. ಇವತ್ತು ಇವರೇನೋ ಜನನ ಮುಂದೆ ಹೋದ್ರೆ ಬೆತ್ತಲೆ ಆಗ್ತಾರೆ. ಏನ್ ಮಾಡಿದ್ದೆ ನೀನು? ರೋಡ್ ಕೊಟ್ಟಿದ್ಯಾ, ರಸ್ತೆ ಕೊಟ್ಟಿದ್ಯಾ, ನೀರು ಕೊಟ್ಟಿದ್ಯಾ, ಅಭಿವೃದ್ಧಿ ಮಾಡಿದ್ಯಾ?